ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸುತ್ತಿರುವಂತ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಬಾರದು ಅನ್ನೊಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳ ಜೊತೆಗೆ ಎನ್ಸಿಸಿ ಕ್ಯಾಡೆಟ್ಗಳು ಕೂಡ ಈಗ ನಿಯೋಜನೆ ಆಗಿರುವಂತದ್ದು. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಈಗ ಕ್ಯಾಮರಾ ಪರ್ಸನ್ ರಾಕೇಶ್ ನಿಮ್ಗೆ ಏನ್ ತೋರಿಸ್ತಾ ಇದ್ದಾರೆ. ಇಂತಹ ಅನೇಕ ಜಾಗಗಳನ್ನ ಈಗ ಗುರುತಿಸಲಾಗಿರುವಂತದ್ದು. ಫೈರ್ ಇಂಜಿನ್ ಜೊತೆಗೆ ಅಲ್ಲಿ ಒಂದಿಷ್ಟು ಮೆಡಿಕಲ್ ಆಫೀಸರ್ಗಳು ಬೈ ಚಾನ್ಸ್ ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂದಾಗ BP ಶುಗರ್ನ ಚೆಕ್ ಮಾಡೋದಕ್ಕಿರ್ಬೋದು, ಕುಳಿತುಕೊಳ್ಳೋದಕ್ಕೆ ಜಾಗದ ವ್ಯವಸ್ಥೆ ಇರ್ಬೋದು, NCC ಕ್ಯಾಡೆಟ್ಗಳಿರ್ಬೋದು, ಪ್ರತಿಯೊಬ್ರು ಕೂಡ ಇಲ್ಲಿಗೆ ಬಂದು ಕ್ಯೂ ನಿರ್ವಹಣೆಯಲ್ಲಿ ಈ ಬಾರಿ ಎಲ್ಲಿಯೂ ಕಿರಿಕಿರಿ ಆಗದಂತೆ, ಯಾವ VVIP ಪ್ರೋಟೋಕಾಲ್ಗಳಿಗೂ ಕೂಡ ಮನ್ನಣೆ ಸಿಗದಂತೆ ಎಲ್ಲರೂ ಕೂಡ ಸಮಾನರು ಅನ್ನೋ ರೀತಿಯಲ್ಲಿ ಈ ಬಾರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವು ತೋರಿಸ್ತಿರುವಂತಹ ಈ ದೃಶ್ಯವನ್ನ ನೋಡಿದಾಗ ಇಲ್ಲೊಬ್ಬ NCC ಕೆಡೆಟ್ ಇರುವಂತದ್ದು ಸ್ಕೌಟ್ಸ್ ಅಂಡ್ ಗೈಡ್ಸ್ ವೆಂಕಟೇಶ್ ಅವರೇ, ನಿಮಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು? ಸರ್, ನನಗೆ ಎಲ್ಲ ಮಕ್ಕಳ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ಇನ್ಚಾರ್ಜ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಗ ಏನ್ ಮಾಡ್ಬೇಕಾಗತ್ತೆ ನೀವು? ಸರ್, ಯಾವುದೇ ಒಬ್ಬ ನಮ್ಮ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಹೋಗಿ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ಬೇಕು. ಅವ್ರನ್ನ ಇಬ್ಬರು ಮೆಂಬರ್ಸ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ರೂಮಲ್ಲಿ ಬಿಡೋ ತರ ಇದು ಚಾರ್ಜ್ ಕೊಟ್ಟಿದ್ದಾರೆ. ಸರ್, ಈಗ ಈ ಪ್ರಶ್ನೆ ನೇರವಾಗಿ ಕೇಳ್ತೀನಿ. ಕೆಲವೊಂದ್ ಕಡೆ ನಾವು ಫಿಸಿಕಲಿ ಚಾಲೆಂಜ್ಡ್ ಇದ್ದಾಗ ಎಲ್ಲೋ ಮೂಲೆ ಗುಂಪು ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಆದ್ರೂ ಫಿಸಿಕಲಿ ಚಾಲೆಂಜ್ಡ್ ಇದ್ರು ಕೂಡ ಈ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದಾಗ ನಿಮಗೆ ಎಷ್ಟು ಹೆಮ್ಮೆ ಆಗುತ್ತೆ. ಮನೆಯವ್ರು ಏನ್ ಹೇಳ್ತಾರೆ, ಇಲ್ಲಿ ನೋಡೋರು ಏನ್ ಹೇಳ್ತಾರೆ? ಸರ್, ಫಿಸಿಕಲಿ ಏನೋ ನೋಡೋರ್ ಕಣ್ಣಿಗೆ ಫಿಸಿಕಲ್ ಆಗಿರ್ಬೋದು, ಆದ್ರೆ ನಮ್ಮ ಮನಸ್ಸಿನ ಯಾವಾಗೂ ಕೂಡ ನಾವು ವಿಕಲಚೇತನರು ಅಂದ್ಕೊಂಡು ಭಾವನೆ ಬಂದೇ ಇಲ್ಲ. ನಾರ್ಮಲ್ ಪರ್ಸನ್ ಅನ್ಕೊಂಡೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಕಷ್ಟ ಆಗ್ತಿದೆ ಏನಾದ್ರು ಇಲ್ಲಿ? ಇಲ್ಲ ಸರ್, ಇದು 4ನೇ ವರ್ಷ ನಾನು ಬಂದಿರೋದು ಇಲ್ಲಿಗೆ. ಇಲ್ಲಿಗೆ ಗಮನಿಸಬೇಕಾದ ಅಂಶ ಅಂದ್ರೆ, ಮನಸ್ಸಿದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ವೆಂಕಟೇಶ್ ಮತ್ತೊಂದು ಸ್ಫೂರ್ತಿ ಆಗ್ತಾರೆ. ಇಲ್ಲಿ ಕೇವಲ ಒಬ್ಬ ವೆಂಕಟೇಶ್ ಅಲ್ಲ, ಈ ರೀತಿ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡೋದಕ್ಕೆ ಬಂದಂತ ಸಾವಿರಾರು ಜನರು ಈ ಸದ್ಯದ ಮಟ್ಟಿಗೆ ಇದೇ ರೀತಿಯ ಕ್ವಿಕ್ ರೆಸ್ಪಾನ್ಸ್ ಟೀಮ್ಗಳಿರ್ಬೋದು, ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇರ್ಬೋದು, ಗ್ರಿಲ್ಗಳ ಕಡೆ ಇರ್ಬೋದು, ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇರ್ಬೋದು, ಅನೇಕ ಭಾಗಗಳಲ್ಲಿ ನಿಯೋಜನೆಗೊಂಡಿದ್ದಾರೆ. ಇಲ್ಲಿ ಯಾವುದೇ ವ್ಯಕ್ತಿಗೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನ, ಮುನ್ನೆಚ್ಚರಿಕೆಯನ್ನ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸುತ್ತಿರುವಂತ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಬಾರದು ಅನ್ನೊಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳ ಜೊತೆಗೆ NCC ಕ್ಯಾಡೆಟ್ಗಳು ಕೂಡ ಈಗ ನಿಯೋಜನೆ ಆಗಿರುವಂತದ್ದು. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಈಗ ಕ್ಯಾಮರಾ ಪರ್ಸನ್ ರಾಕೇಶ್ ನಿಮ್ಗೆ ಏನ್ ತೋರಿಸ್ತಾ ಇದ್ದಾರೆ. ಇಂತಹ ಅನೇಕ ಜಾಗಗಳನ್ನ ಈಗ ಗುರುತಿಸಲಾಗಿರುವಂತದ್ದು. ಫೈರ್ ಇಂಜಿನ್ ಜೊತೆಗೆ ಅಲ್ಲಿ ಒಂದಿಷ್ಟು ಮೆಡಿಕಲ್ ಆಫೀಸರ್ಗಳು ಬೈ ಚಾನ್ಸ್ ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂದಾಗ BP ಶುಗರ್ನ ಚೆಕ್ ಮಾಡೋದಕ್ಕಿರ್ಬೋದು, ಕುಳಿತುಕೊಳ್ಳೋದಕ್ಕೆ ಜಾಗದ ವ್ಯವಸ್ಥೆ ಇರ್ಬೋದು, NCC ಕ್ಯಾಡೆಟ್ಗಳಿರ್ಬೋದು, ಪ್ರತಿಯೊಬ್ರು ಕೂಡ ಇಲ್ಲಿಗೆ ಬಂದು ಕ್ಯೂ ನಿರ್ವಹಣೆಯಲ್ಲಿ ಈ ಬಾರಿ ಎಲ್ಲಿಯೂ ಕಿರಿಕಿರಿ ಆಗದಂತೆ, ಯಾವ VVIP ಪ್ರೋಟೋಕಾಲ್ಗಳಿಗೂ ಕೂಡ ಮನ್ನಣೆ ಸಿಗದಂತೆ ಎಲ್ಲರೂ ಕೂಡ ಸಮಾನರು ಅನ್ನೋ ರೀತಿಯಲ್ಲಿ ಈ ಬಾರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವು ತೋರಿಸ್ತಿರುವಂತಹ ಈ ದೃಶ್ಯವನ್ನ ನೋಡಿದಾಗ ಇಲ್ಲೊಬ್ಬ NCC ಕೆಡೆಟ್ ಇರುವಂತದ್ದು ಸ್ಕೌಟ್ಸ್ ಅಂಡ್ ಗೈಡ್ಸ್ ವೆಂಕಟೇಶ್ ಅವರೇ, ನಿಮಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು? ಸರ್, ನನಗೆ ಎಲ್ಲ ಮಕ್ಕಳ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ಇನ್ಚಾರ್ಜ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಗ ಏನ್ ಮಾಡ್ಬೇಕಾಗತ್ತೆ ನೀವು? ಸರ್, ಯಾವುದೇ ಒಬ್ಬ ನಮ್ಮ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಹೋಗಿ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ಬೇಕು. ಅವ್ರನ್ನ ಇಬ್ಬರು ಮೆಂಬರ್ಸ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ರೂಮಲ್ಲಿ ಬಿಡೋ ತರ ಇದು ಚಾರ್ಜ್ ಕೊಟ್ಟಿದ್ದಾರೆ. ಸರ್, ಈಗ ಈ ಪ್ರಶ್ನೆ ನೇರವಾಗಿ ಕೇಳ್ತೀನಿ. ಕೆಲವೊಂದ್ ಕಡೆ ನಾವು ಫಿಸಿಕಲಿ ಚಾಲೆಂಜ್ಡ್ ಇದ್ದಾಗ ಎಲ್ಲೋ ಮೂಲೆ ಗುಂಪು ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಆದ್ರೂ ಫಿಸಿಕಲಿ ಚಾಲೆಂಜ್ಡ್ ಇದ್ರು ಕೂಡ ಈ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದಾಗ ನಿಮಗೆ ಎಷ್ಟು ಹೆಮ್ಮೆ ಆಗುತ್ತೆ. ಮನೆಯವ್ರು ಏನ್ ಹೇಳ್ತಾರೆ, ಇಲ್ಲಿ ನೋಡೋರು ಏನ್ ಹೇಳ್ತಾರೆ? ಸರ್, ಫಿಸಿಕಲಿ ಏನೋ ನೋಡೋರ್ ಕಣ್ಣಿಗೆ ಫಿಸಿಕಲ್ ಆಗಿರ್ಬೋದು, ಆದ್ರೆ ನಮ್ಮ ಮನಸ್ಸಿನ ಯಾವಾಗೂ ಕೂಡ ನಾವು ವಿಕಲಚೇತನರು ಅಂದ್ಕೊಂಡು ಭಾವನೆ ಬಂದೇ ಇಲ್ಲ. ನಾರ್ಮಲ್ ಪರ್ಸನ್ ಅನ್ಕೊಂಡೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಕಷ್ಟ ಆಗ್ತಿದೆ ಏನಾದ್ರು ಇಲ್ಲಿ? ಇಲ್ಲ ಸರ್, ಇದು 4ನೇ ವರ್ಷ ನಾನು ಬಂದಿರೋದು ಇಲ್ಲಿಗೆ. ಇಲ್ಲಿಗೆ ಗಮನಿಸಬೇಕಾದ ಅಂಶ ಅಂದ್ರೆ, ಮನಸ್ಸಿದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ವೆಂಕಟೇಶ್ ಮತ್ತೊಂದು ಸ್ಫೂರ್ತಿ ಆಗ್ತಾರೆ. ಇಲ್ಲಿ ಕೇವಲ ಒಬ್ಬ ವೆಂಕಟೇಶ್ ಅಲ್ಲ, ಈ ರೀತಿ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡೋದಕ್ಕೆ ಬಂದಂತ ಸಾವಿರಾರು ಜನರು ಈ ಸದ್ಯದ ಮಟ್ಟಿಗೆ ಇದೇ ರೀತಿಯ ಕ್ವಿಕ್ ರೆಸ್ಪಾನ್ಸ್ ಟೀಮ್ಗಳಿರ್ಬೋದು, ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇರ್ಬೋದು, ಗ್ರಿಲ್ಗಳ ಕಡೆ ಇರ್ಬೋದು, ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇರ್ಬೋದು, ಅನೇಕ ಭಾಗಗಳಲ್ಲಿ ನಿಯೋಜನೆಗೊಂಡಿದ್ದಾರೆ. ಇಲ್ಲಿ ಯಾವುದೇ ವ್ಯಕ್ತಿಗೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನ, ಮುನ್ನೆಚ್ಚರಿಕೆಯನ್ನ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಹಾಸನ.
ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸುತ್ತಿರುವಂತ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಬಾರದು ಅನ್ನೊಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳ ಜೊತೆಗೆ ಎನ್ಸಿಸಿ ಕ್ಯಾಡೆಟ್ಗಳು ಕೂಡ ಈಗ ನಿಯೋಜನೆ ಆಗಿರುವಂತದ್ದು. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಈಗ ಕ್ಯಾಮರಾ ಪರ್ಸನ್ ರಾಕೇಶ್ ನಿಮ್ಗೆ ಏನ್ ತೋರಿಸ್ತಾ ಇದ್ದಾರೆ, ಇಂತಹ ಅನೇಕ ಜಾಗಗಳನ್ನ ಈಗ ಗುರುತಿಸಲಾಗಿರುವಂತದ್ದು. ಫೈರ್ ಇಂಜಿನ್ ಜೊತೆಗೆ ಅಲ್ಲಿ ಒಂದಿಷ್ಟು ಮೆಡಿಕಲ್ ಆಫೀಸರ್ಗಳು ಬೈ ಚಾನ್ಸ್ ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂದಾಗ BP ಶುಗರ್ನ ಚೆಕ್ ಮಾಡೋದಕ್ಕೆ ಇರ್ಬೋದು, ಕುಳಿತುಕೊಳ್ಳೋದಕ್ಕೆ ಜಾಗದ ವ್ಯವಸ್ಥೆ ಇರ್ಬೋದು, NCC ಕ್ಯಾಡೆಟ್ಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಕ್ಯೂ ನಿರ್ವಹಣೆಯಲ್ಲಿ ಈ ಬಾರಿ ಎಲ್ಲಿಯೂ ಕಿರಿಕಿರಿ ಆಗದಂತೆ, ಯಾವ VVIP ಪ್ರೋಟೋಕಾಲ್ಗಳಿಗೂ ಕೂಡ ಮನ್ನಣೆ ಸಿಗದಂತೆ ಎಲ್ಲರೂ ಕೂಡ ಸಮಾನರು ಅನ್ನೋ ರೀತಿಯಲ್ಲಿ ಈ ಬಾರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವು ತೋರಿಸ್ತಿರುವಂತಹ ಈ ದೃಶ್ಯವನ್ನ ನೋಡಿದಾಗ ಇಲ್ಲೊಬ್ಬ NCC ಕೆಡೆಟ್ ಇರುವಂತದ್ದು ಸ್ಕೌಟ್ಸ್ ಅಂಡ್ ಗೈಡ್ಸ್ ವೆಂಕಟೇಶ್ ಅವರೇ, ನಿಮಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು? ಸರ್, ನನಗೆ ಎಲ್ಲ ಮಕ್ಕಳ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ಇನ್ಚಾರ್ಜ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಗ ಏನ್ ಮಾಡ್ಬೇಕಾಗತ್ತೆ ನೀವು? ಸರ್, ಯಾವುದೇ ಒಬ್ಬ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗೆ ಏನೇ ಪ್ರಾಬ್ಲಮ್ ಆದರೂ ಅವ್ರಿಗೆ ಹೋಗಿ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ಬೇಕು. ಅವ್ರನ್ನ ಇಬ್ಬರು ಮೆಂಬರ್ಸ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ರೂಮಲ್ಲಿ ಬಿಡೋ ಥರ ಇದು ಚಾರ್ಜ್ ಕೊಟ್ಟಿದ್ದಾರೆ. ಸರ್, ಈಗ ಈ ಪ್ರಶ್ನೆ ನೇರವಾಗಿ ಕೇಳ್ತೀನಿ. ಕೆಲವೊಂದ್ ಕಡೆ ನಾವು ಫಿಸಿಕಲಿ ಚಾಲೆಂಜ್ಡ್ ಇದ್ದಾಗ ಎಲ್ಲೋ ಮೂಲೆ ಗುಂಪು ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಆದ್ರೂ ಫಿಸಿಕಲಿ ಚಾಲೆಂಜ್ಡ್ ಇದ್ರು ಕೂಡ ಈ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದಾಗ ನಿಮಗೆ ಎಷ್ಟು ಹೆಮ್ಮೆ ಆಗುತ್ತೆ? ಮನೆಯವ್ರು ಏನ್ ಹೇಳ್ತಾರೆ, ಇಲ್ಲಿ ನೋಡೋರು ಏನ್ ಹೇಳ್ತಾರೆ? ಸರ್, ಫಿಸಿಕಲಿ ಏನೋ ನೋಡೋರ ಕಣ್ಣಿಗೆ ಫಿಸಿಕಲ್ ಆಗಿರ್ಬೋದು, ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗೂ ಕೂಡ ನಾವು ವಿಕಲಚೇತನರು ಅಂದ್ಕೊಂಡು ಭಾವನೆ ಬಂದೇ ಇಲ್ಲ. ನಾರ್ಮಲ್ ಪರ್ಸನ್ ಅಂದ್ಕೊಂಡೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಕಷ್ಟ ಆಗ್ತಿದೆ ಏನಾದ್ರು ಇಲ್ಲಿ? ಇಲ್ಲ ಸರ್, ಇದು 4ನೇ ವರ್ಷ ನಾನು ಬಂದಿರೋದು ಇಲ್ಲಿಗೆ. ಇಲ್ಲಿಗೆ ಗಮನಿಸಬೇಕಾದ ಅಂಶ ಅಂದ್ರೆ, ಮನಸ್ಸಿದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ವೆಂಕಟೇಶ್ ಮತ್ತೊಂದು ಸ್ಫೂರ್ತಿ ಆಗ್ತಾರೆ. ಇಲ್ಲಿ ಕೇವಲ ಒಬ್ಬ ವೆಂಕಟೇಶ್ ಅಲ್ಲ, ಈ ರೀತಿ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡೋದಕ್ಕೆ ಬಂದಂತ ಸಾವಿರಾರು ಜನರು ಈ ಸದ್ಯದ ಮಟ್ಟಿಗೆ ಇದೇ ರೀತಿಯ ಕ್ವಿಕ್ ರೆಸ್ಪಾನ್ಸ್ ಟೀಮ್ಗಳಿರ್ಬೋದು, ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇರ್ಬೋದು, ಗ್ರಿಲ್ಗಳ ಕಡೆ ಇರ್ಬೋದು, ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಇರ್ಬೋದು, ಅನೇಕ ಭಾಗಗಳಲ್ಲಿ ನಿಯೋಜನೆಗೊಂಡಿದ್ದಾರೆ. ಇಲ್ಲಿ ಯಾವುದೇ ವ್ಯಕ್ತಿಗೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆಯನ್ನ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸುತ್ತಿರುವಂತ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಬಾರದು ಅನ್ನೊಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳ ಜೊತೆಗೆ NCC ಕ್ಯಾಡೆಟ್ಗಳು ಕೂಡ ಈಗ ನಿಯೋಜನೆ ಆಗಿರುವಂತದ್ದು. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಈಗ ಕ್ಯಾಮರಾ ಪರ್ಸನ್ ರಾಕೇಶ್ ನಿಮ್ಗೆ ಏನ್ ತೋರಿಸ್ತಾ ಇದ್ದಾರೆ, ಇಂತಹ ಅನೇಕ ಜಾಗಗಳನ್ನ ಈಗ ಗುರುತಿಸಲಾಗಿರುವಂತದ್ದು. ಫೈರ್ ಇಂಜಿನ್ ಜೊತೆಗೆ ಅಲ್ಲಿ ಒಂದಿಷ್ಟು ಮೆಡಿಕಲ್ ಆಫೀಸರ್ಗಳು ಬೈ ಚಾನ್ಸ್ ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂದಾಗ BP ಶುಗರ್ನ ಚೆಕ್ ಮಾಡೋದಕ್ಕೆ ಇರ್ಬೋದು, ಕುಳಿತುಕೊಳ್ಳೋದಕ್ಕೆ ಜಾಗದ ವ್ಯವಸ್ಥೆ ಇರ್ಬೋದು, NCC ಕ್ಯಾಡೆಟ್ಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಕ್ಯೂ ನಿರ್ವಹಣೆಯಲ್ಲಿ ಈ ಬಾರಿ ಎಲ್ಲಿಯೂ ಕಿರಿಕಿರಿ ಆಗದಂತೆ, ಯಾವ VVIP ಪ್ರೋಟೋಕಾಲ್ಗಳಿಗೂ ಕೂಡ ಮನ್ನಣೆ ಸಿಗದಂತೆ ಎಲ್ಲರೂ ಕೂಡ ಸಮಾನರು ಅನ್ನೋ ರೀತಿಯಲ್ಲಿ ಈ ಬಾರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವು ತೋರಿಸ್ತಿರುವಂತಹ ಈ ದೃಶ್ಯವನ್ನ ನೋಡಿದಾಗ ಇಲ್ಲೊಬ್ಬ NCC ಕೆಡೆಟ್ ಇರುವಂತದ್ದು ಸ್ಕೌಟ್ಸ್ ಅಂಡ್ ಗೈಡ್ಸ್ ವೆಂಕಟೇಶ್ ಅವರೇ, ನಿಮಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು? ಸರ್, ನನಗೆ ಎಲ್ಲ ಮಕ್ಕಳ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ಇನ್ಚಾರ್ಜ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಗ ಏನ್ ಮಾಡ್ಬೇಕಾಗತ್ತೆ ನೀವು? ಸರ್, ಯಾವುದೇ ಒಬ್ಬ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗೆ ಏನೇ ಪ್ರಾಬ್ಲಮ್ ಆದರೂ ಅವ್ರಿಗೆ ಹೋಗಿ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ಬೇಕು. ಅವ್ರನ್ನ ಇಬ್ಬರು ಮೆಂಬರ್ಸ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ರೂಮಲ್ಲಿ ಬಿಡೋ ಥರ ಇದು ಚಾರ್ಜ್ ಕೊಟ್ಟಿದ್ದಾರೆ. ಸರ್, ಈಗ ಈ ಪ್ರಶ್ನೆ ನೇರವಾಗಿ ಕೇಳ್ತೀನಿ. ಕೆಲವೊಂದ್ ಕಡೆ ನಾವು ಫಿಸಿಕಲಿ ಚಾಲೆಂಜ್ಡ್ ಇದ್ದಾಗ ಎಲ್ಲೋ ಮೂಲೆ ಗುಂಪು ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಆದ್ರೂ ಫಿಸಿಕಲಿ ಚಾಲೆಂಜ್ಡ್ ಇದ್ರು ಕೂಡ ಈ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದಾಗ ನಿಮಗೆ ಎಷ್ಟು ಹೆಮ್ಮೆ ಆಗುತ್ತೆ? ಮನೆಯವ್ರು ಏನ್ ಹೇಳ್ತಾರೆ, ಇಲ್ಲಿ ನೋಡೋರು ಏನ್ ಹೇಳ್ತಾರೆ? ಸರ್, ಫಿಸಿಕಲಿ ಏನೋ ನೋಡೋರ ಕಣ್ಣಿಗೆ ಫಿಸಿಕಲ್ ಆಗಿರ್ಬೋದು, ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗೂ ಕೂಡ ನಾವು ವಿಕಲಚೇತನರು ಅಂದ್ಕೊಂಡು ಭಾವನೆ ಬಂದೇ ಇಲ್ಲ. ನಾರ್ಮಲ್ ಪರ್ಸನ್ ಅಂದ್ಕೊಂಡೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಕಷ್ಟ ಆಗ್ತಿದೆ ಏನಾದ್ರು ಇಲ್ಲಿ? ಇಲ್ಲ ಸರ್, ಇದು 4ನೇ ವರ್ಷ ನಾನು ಬಂದಿರೋದು ಇಲ್ಲಿಗೆ. ಇಲ್ಲಿಗೆ ಗಮನಿಸಬೇಕಾದ ಅಂಶ ಅಂದ್ರೆ, ಮನಸ್ಸಿದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ವೆಂಕಟೇಶ್ ಮತ್ತೊಂದು ಸ್ಫೂರ್ತಿ ಆಗ್ತಾರೆ. ಇಲ್ಲಿ ಕೇವಲ ಒಬ್ಬ ವೆಂಕಟೇಶ್ ಅಲ್ಲ, ಈ ರೀತಿ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡೋದಕ್ಕೆ ಬಂದಂತ ಸಾವಿರಾರು ಜನರು ಈ ಸದ್ಯದ ಮಟ್ಟಿಗೆ ಇದೇ ರೀತಿಯ ಕ್ವಿಕ್ ರೆಸ್ಪಾನ್ಸ್ ಟೀಮ್ಗಳಿರ್ಬೋದು, ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇರ್ಬೋದು, ಗ್ರಿಲ್ಗಳ ಕಡೆ ಇರ್ಬೋದು, ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಇರ್ಬೋದು, ಅನೇಕ ಭಾಗಗಳಲ್ಲಿ ನಿಯೋಜನೆಗೊಂಡಿದ್ದಾರೆ. ಇಲ್ಲಿ ಯಾವುದೇ ವ್ಯಕ್ತಿಗೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆಯನ್ನ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಹಾಸನ.